ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಸೊ ಇವತ್ತು ನಾವೆಲ್ಲಿ ಬಂದಿದ್ದೀವಿ ನಮ್ಮ ಕಾಲೇಜಲ್ಲಿ ಹ್ಯಾಕ್ ಕೋರ್ಸ್ ಮಾಡ್ತಿದ್ದಾರೆ. ಸೊ ಅದಕ್ಕೆ ನಾವು ಪಾರ್ಟಿಸಿಪೇಟ್ ಮಾಡ್ತಿದ್ದೀವಿ. ಹ್ಯಾಕಥಾನ್ ಇವತ್ತು ನೈಟೆಲ್ಲ ಇರೋದಾ? ನಾವು ಕ್ವಾಲಿಫೈ ಆದರೆ ಎಲ್ಲ ರೆಡಿಯಾಗಿ ರಿಜಿಸ್ಟ್ರೇಷನ್ ಆಗೋಕ್ಕೋಸ್ಕರ ಎಲ್ಲ ಕೂತಿದ್ದಾರೆ. ಹೆಸರು AI ಅವೆಂಚರ್ಸ್ ಅಂತ. ನಾವು ತಗೊಂಡಿರೋ ಡೊಮೈನು AI ಬಗ್ಗೆ. ಸೊ ನಾವು ಅದಕ್ಕೆ ಆ ಥರ ಹೆಸರಿಟ್ಟಿದ್ದೀವಿ. ಏನಂತೀಯ? ಇನ್ನೊಬ್ಳು ಬರಬೇಕು, ಬಂದಿಲ್ಲ, ಬರ್ತಾ ಇದ್ದಾಳೆ. ಕಾಣಿಸ್ಕೊಂಡು ರಿಜಿಸ್ಟ್ರೇಷನ್ ಮಾಡ್ಕೊಂಡು ಇದನ್ನು ತಗೊಬಂದಿದ್ದಾಳೆ. ಏನೋ ಕೊಟ್ಟವ್ರೆ, ನೋಡೋಣ ಇದು ಏನು ಕೊಟ್ಟಿದ್ದಾರೆ ಅಂತ. ಸೊ ಆ್ಯಕ್ವರ್ಸ್ದು ಐ ಡಿ ಕಾರ್ಡ್, ಒಂದು ಪೆನ್ನು, ಒಂದು ಬುಕ್ಕು ಎಲ್ಲ ಕೊಟ್ಟಿದ್ದಾರೆ. ಪರವಾಗಿಲ್ಲ, ನಮ್ಮ CS ಅವರು ಚೆನ್ನಾಗಿ ಮಾಡಿ ಚೆನ್ನಾಗಿ ಮಾಡ್ತೀವಿ ಅಂತ ಅಂದ್ಕೊಂಡಿದ್ದೀವಿ. ನೋಡೋಣ ಏನು ಮಾಡ್ಬೋದು, ಯಾವ ರೌಂಡ್ವರೆಗೂ ಹೋಗ್ತೀವಿ ಅಂತ. ಫುಲ್ ಎಲ್ಲ ಟೆನ್ಷನ್ ಆಗಿಬಿಟ್ಟಿದ್ದಾರೆ. ಇವಾಗ ಪ್ರಾಬ್ಲಮ್ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಮಾಡೋಕ್ಕೆ. ಅಲ್ಲಿ ನೋಡ್ರೆ ಇನಾಗ್ರೇಷನ್ ಮಾಡ್ತಿದ್ದಾರೆ. ನಮಗೊಂದು ತಲೆ ಕೆಟ್ಟೋಗಿದೆ. ಫುಲ್ ಎಲ್ಲ ಡೀಪಾಗೆ ಮಾಡ್ತಿದ್ದಾರೆ. ಇನಾಗ್ರೇಷನ್ಗೆ ಡ್ಯಾನ್ಸ್ ಮಾಡ್ತಾಯಿದ್ರು. ಆ ಕ್ಲಿಪ್ಪಿಂಗ್ಸ್ನ ಅದನ್ನು ತೊಗೊಬರೋ ಅಷ್ಟರಲ್ಲಿ ದೀಕ್ಷಿತಂಗೆ ಹುಷಾರಿಲ್ಲ ಅಂತ ಅಂದ್ಬಿಟ್ಟು ಅವಳು ಮನೆಗೆ ಹೋದ್ಲು. ಹಾಕ್ಸ್ಕೊಬಂದಿದ್ದೀವಿ ತಿನ್ನಕ್ಕೆ. ಎಲ್ಲರೂ ಫುಲ್ ಎಕ್ಸಾಸ್ಟ್ ಆಗಿಬಿಟ್ಟಿದ್ದಾರೆ. ನಮ್ಮಮ್ಮನ ಫೇವ್ರೆಟ್. ಎಕ್ಸಾಸ್ಟ್ ಆಗಿದ್ದೀವಿ, ಎಲ್ಲ ಫುಲ್ ಎಕ್ಸಾಸ್ಟ್ ಆಗಿಬಿಟ್ಟಿದ್ದೀವಿ. ನನಗಂತೂ ಸಾಕಾಗೋಗಿದೆ. ಪ್ರೋಗ್ರಾಮ್ ನೋಡು ಎಲ್ಲ ಮಾಡಬೇಕು. ದೀಕ್ಷಿತ ಹುಷಾರಿಲ್ಲ ಅಂದ್ಬಿಟ್ಟು ಹೋದ್ಲು. ಸೊ ಇವಾಗ ನಾವು 3 ಜನ ಇದ್ದೀವಿ, ಮಾಡಬೇಕು. ಇವಾಗ ನಾವು ಇವಾಗ ಫೇಸ್ 1 ಇದ್ದೀವಿ. ಇನ್ನು ಫೇಸ್ 2 ಹೋಗಿಲ್ಲ. 4 o'clock ಅಷ್ಟೊಳಗೆ ಅವರು ಹೇಳಿದ್ದಾರೆ ಸಬ್ಮಿಟ್ ಮಾಡಿ ಅಂತ. ಅದೆಲ್ಲ ಸಬ್ಮಿಟ್ ಮಾಡಬೇಕು. ಸೊ ಇವಾಗ ಪಡಪಡ ಅಂತ ಊಟ ತುಂಬೋಣ ಬನ್ನಿ. ಏನೇ ಮಾಡ್ತಿದ್ಯಾ? ನಮ್ಮ ಧನು ಅವರು ಕ್ಯಾಮ್ರಾಮ್ಯಾನ್ ಆಗಿ ಡಿಫ್ರೆಂಟ್ ಆ್ಯಂಗಲಿಂದ ತೆಗಿತಿದ್ದಾರೆ. ಏನಿಲ್ಲ, ನಾರ್ಮಲಾಗೆ ತೆಗಿತಾ ಇದ್ದೀವಿ. ನೀನು ಟ್ರೈ ಮಾಡ್ತಾ ಇದೀಯಾ? ಯಾವ ಅಂಗಡಿಯಿಂದ ಚೆನ್ನಾಗಿ ಬರ್ತೀವಿ ಅಂತ ನೋಡ್ತಿದ್ದೀನಿ. ದಿಶಾ ಫುಲ್ ಸುಸ್ತಾಗಿ ನನ್ನ ಕೈಲಿ ಆಯ್ತಾ ಇಲ್ಲ ಅಂತ ಹಂಗೆ ಮಲ್ಕೊಬಿಟ್ಟಿದ್ದಾಳೆ. ಇವಳು ಎಲ್ಲ ಪ್ರೆಸೆಂಟೇಷನ್ ಮಾಡೋಕ್ಕೆ ಬರ್ಕೋತಾ ಇದ್ದಾಳೆ, ನೋಡ್ಕೊಂಡು ಓದ್ಕೋತಾ ಇದ್ದಾಳೆ. ನೋಡಿ, ನಮಗಂತೂ ಎಲ್ಲೂ ಫ್ಯಾನ್ ಸಿಗ್ತಾ ಇಲ್ಲ. ಫ್ಯಾನ್ಗೋಸ್ಕರ ಫುಲ್ಲು ಜಂಜಾಟ ಮಾಡ್ತಾರೆ. ಫುಲ್ ಫ್ಯಾನ್ಗೋಸ್ಕರ ಜಂಜಾಟ್ಸ್ಕೊಂಡು ಫ್ಲೋ ಚಾರ್ಟ್ ಮಾಡೋಕ್ಕೋಸ್ಕರ ಮಾಡ್ತಾ ಇದ್ದಾರೆ. ಹೇಳಿ, ಅಭಿಪ್ರಾಯ ಹೇಗಿದೆ? ಏನಿಲ್ಲ, ಇವಾಗ ಮಾಡ್ತಾ ಇದ್ದೀವಿ. ನಾವು ಫಸ್ಟ್ ಒಂದು ರೌಂಡ್ ಸೆಲೆಕ್ಟ್ ಆಗಿಬಿಟ್ಟು ನಮ್ಗೆ ಅವಾಗ ಸ್ವಲ್ಪ ನೆಮ್ಮದಿ ಆಗುತ್ತೆ. ಇಲ್ಲಾಂದರೆ ತುಂಬ ಅಲ್ಲಿವರೆಗೂ ಟೆನ್ಷನ್ ಜಾಸ್ತಿ ಆಗ್ಬಿಡುತ್ತೆ. ಫಸ್ಟ್ ರೌಂಡ್ ಸೆಲೆಕ್ಟ್ ಆದರೆ ಏನಿಲ್ಲ ಗೈಸ್, ನೈಟೆಲ್ಲ ಇರ್ಬೋದು. ಸೊ ಅದಕ್ಕೋಸ್ಕರ ನಾವೆಲ್ಲ ನೈಟೆಲ್ಲ ಇರಬೇಕು ಅಂತ ಅದೊಂದು ರೀಸನ್ಗೋಸ್ಕರ. ಆ್ಯಕ್ಚುಲಿ ಆ ಥರ ಅಲ್ಲ, ಏನು ಗೊತ್ತಾ, ನಮಗೆ ನಾವು ವಿನ್ ಆಗಿದ್ರು ಪರವಾಗಿಲ್ಲ, ಲಾಸ್ಟ್ವರೆಗೂ ಪಾರ್ಟಿಸಿಪೇಟ್ ಮಾಡಿದ್ದೀವಲ್ಲ ಅಂತ. ಇರುತ್ತೆ ಮತ್ತು ಸಮಾಧಾನ ಇರುತ್ತೆ. ಇವಾಗ ಫೇಸ್ 1 ಕಂಪ್ಲೀಟ್ ಆಗಿದೆ. ಡಾಕ್ಯುಮೆಂಟ್ನ ಸಬ್ಮಿಟ್ ಮಾಡಿದ್ದೀವಿ. ನೋಡೋಣ ಹೆಂಗಾಗುತ್ತೆ ಅಂತ ಅಂದ್ಬಿಟ್ಟು ರಿಸಲ್ಟ್ಗೋಸ್ಕರ ವೆಯ್ಟ್ ಮಾಡ್ತಾ ಕೂತಿದ್ದೀವಿ. ಸೊ ನಾವಂತೂ ವೇಟ್ ಮಾಡಿ ಸಾಕಾಗೋಯ್ತು. ಹೇಳ್ತಿದ್ದಾರೆ ಅಯ್ಯೋ, ಅವ್ರೇನೋ ಅನೌನ್ಸ್ಮೆಂಟ್ ಮಾಡ್ತಾರೆ ಅಂತಂದರೆ ಅವರೇನೋ ಫುಡ್ ಬಗ್ಗೆ ಮಾತಾಡ್ತಿದ್ದಾರೆ. ಬರೀ ಇದೇ ಆಯಿತು, ನಮಗೂ ಸಾಕಾಗಿದೆ. 5 ಗಂಟೆ ಅಷ್ಟರೊಳಗೆ ರಿಸಲ್ಟ್ ಹೇಳ್ತೀವಿ ಅಂತ ಹೇಳಿದ್ರು, ಬಟ್ ಇನ್ನೂ ಹೇಳಿಲ್ಲ. ನೋಡೋಣ ಏನು ಹೇಳ್ತಾರೆ, ಏನು ಮಾಡ್ತಾರೆ ಅಂತ ನೋಡೋಣ. ಎಲ್ಲರ ಫೇಸು ಡೆಲ್ ಆಗಿ ಹೋಗ್ಬಿಟ್ಟಿದೆ ಅಲ್ಲೇ. ಹೌದು, ಆ್ಯಕ್ಚುಲಿ ಲೈಟ್ ಆನ್ ಆಗಿತ್ತು, ಆಫ್ ಹೋಗ್ಬಿಟ್ಟಿದ್ದಾರೆ. ಇದನ್ನು ಇನ್ನೂ ಅಂತ ಅಷ್ಟು ಹತ್ರ ತಗೊಬರ್ಬೇಡ ಕಣ, ಆಮೇಲೆ ನೋಡ್ಬಿಟ್ಟು ಭಯ ಪಡ್ಕೊಂಡ್ಬಿಡ್ತಾರೆ. ಓಕೆ, ನಾವೇ ಬರ್ತಿದ್ದೀವಿ ಅಂತ ನಾವು ಎಲ್ಲ ಸ್ವೆಟ್ ಆಗಿ ಹೋಗ್ಬಿಟ್ಟಿದ್ದೀವಲ್ಲ. ಅವಳು ಹ್ಯಾಕಥಾನ್ ಬರೋ ಥರ ಇದೆಲ್ಲ. ಬೆಳಗ್ಗೆ ಒಳ್ಳೆ ಹೀರೋಯಿನ್ ಥರ ಬಂದಿದ್ಲು, ಇವಾಗ ಮನೆ ಕೆಲ್ಸದೋಳ್ ಥರ ಆಗ್ಬಿಟ್ಟವಳೆ. ಅದೇ ಹೇಳ್ತಾರಲ್ಲ, ಬಾಹುಬಲಿ 1, ಬಾಹುಬಲಿ 2, ದೇವಸೇನ 1, ದೇವಸೇನ ಹಿಂಗೆ ಬಿಸ್ಕೊಂಡ್ರೆ ಸೆಕೆ
ಮಾಡೆ ಮಗ. ಬೆಳಗ್ಗೆಯಿಂದನೂ ನಮಗೆ ರಿಸಲ್ಟ್ಸ್ಗೋಸ್ಕರ ವೆಯ್ಟಿಂಗ್. ನೋಡಿದ್ರೆ ಅಷ್ಟು ಮಳೆ ಬರ್ತಾ ಇದೆ. ರಿಸಲ್ಟ್ಸ್ಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದೀವಿ. ಇಲ್ಲಿ ಬರ್ತಾ ಇದೆ ಯಾವ್ಯಾವ ಟೀಮ್ ಡಿಸ್ಕ್ವಾಲಿಫೈ ಆಗಿದೆ ಅಂತ. ಬಟ್ ಇಲ್ಲಿ ತುಂಬ ಜೋರಾಗಿ ಮಳೆ ಬರ್ತಾ ಇದೆ. ಹಂಗೆ ಮಳೆ ತಕ್ಕನಂಗೆ ಸಾಂಗು ಹಾಕ್ಬಿಟ್ಟಿದ್ದಾರೆ. ನೋಡೋಣ ನಮ್ಮ ರಿಸಲ್ಟ್ಸ್ ಏನಾಗುತ್ತೆ ಅಂತ. ಟೆನ್ಷನಲ್ಲಿ ಇದ್ದೀವಿ ಎಲ್ಲ. ಸೆಕೆಂಡ್ರಿ, ಪಾರ್ಟಿಸಿಪೇಷನ್ ಇಸ್ ಇಂಪಾರ್ಟೆಂಟ್. ಅಷ್ಟೇ ಇಲ್ಲಿ 1 by 1 ಕಲಿಸ್ತಾರೆ. ನಮ್ಮ ಟೀಮ್ ಇನ್ನೂ ಬಂದಿಲ್ಲ, ನೋಡಬೇಕು. ನಮ್ಮ ಟೀಮ್ ಬರಲೂಬಾರ್ದು, ಬರಲ್ಲ. ಇಲ್ಲಿ ಬರಬಾರ್ದು. ಇಲ್ಲಿ ಬರೀ ಡಿಸ್ಕ್ವಾಲಿಫೈಡ್ ಅಷ್ಟೇ ಆಗ್ತಾ ಇರೋದು. ರಿಸಲ್ಟ್ ಟೆನ್ಷನ್ ಇದ್ರೂ ತಿನ್ನೋದು ಮಾತ್ರ ಬಿಡ್ತಾ ಇಲ್ಲ. ತಿಂತಾ ಇದ್ದೀವಿ. ಏನೇ ಜೊತೆ ಹೇಳಿ ಬಜ್ಜಿ ಜೊತೆ ತಿಂತಾ ಇದ್ದೀವಿ. ಅಯ್ಯೋ ಲವ್ವು. ಖುಷಿ ಆಗ್ತಿದೆ. ಅದೇನೇ ಆಗಲಿ ವಿ ಆರ್ ಸೆಲೆಕ್ಟೆಡ್. ನೈಟ್ ಸುಂದ್ರಿ ಇವಾಗ ನೈಟ್ ಸುಮ್ಮನೆ ವಾಕ್ ಮಾಡಿ ಅಂತ ಬಂದಿದ್ವಿ. ನಮ್ಮ ಕ್ಯಾಂಪಸ್ನ ಎಷ್ಟು ದಿನ ನೋಡೋದು. ಕ್ಯಾಂಟೀನ್ ಓಪನ್ ಇದ್ದಿದ್ರೆ ಅಲ್ಲಿಗೆ ಹೋಗ್ಬೋದಿತ್ತು. ಕ್ಯಾಂಟೀನು ಇಲ್ಲ, ಓಪನ್ ಇಲ್ಲ. ಕ್ಲೋಸ್ ಮಾಡಿದ್ದಾರೆ ಅನ್ಸುತ್ತೆ. 5:30 ಕ್ಲೋಸ್ ಮಾಡ್ತಾರೆ. ಏ ಬಿಂದು ಮೇಡಮ್ ಬರ್ತೀವಿ ರೀ ಮೇಡಮ್. ಕಾಸ್ಟ್ಯೂಮ್ ಚೇಂಜ್ ಮಾಡ್ಕೊಂಡು ಹಂಗೆ ಜಿಮ್ ನಂಗೆ ಹೋಯ್ತವ್ರು ಹಂಗೆ. ಕ್ಯಾಂಪಸ್ನ ನಮ್ಮೇ ಸುತ್ತಿರ್ತಾರೆ. ಹೆಸರಿಂದ ನಮ್ಮ ಕ್ಯಾಂಪಸ್ ನಾವೇ ಸುತ್ತೋದು ಹೇಳಿ. ಹಿಂದೆ ಬಟ್ ಈ ಟೈಮಲ್ಲಿ ಸೆಲೆಕ್ಟ್ ಆದ್ವಿ. ಈಗ ನೆಕ್ಸ್ಟ್ ಕೋಡಿಂಗ್ ಮಾಡೋಕ್ಕೋಸ್ಕರ ಎಲ್ಲ ಸೆಟ್ ಮಾಡ್ಕೋತಾ ಇದ್ದೀವಿ. ಆಂಟಿ ಕಾಲ್ ಮಾಡ್ತಾ ಇದ್ದಾಳೆ. ಹಲೋ, ಸೊ ಎಲ್ಲ ಊಟ ಮಾಡ್ಕೊಬಂದು ಕೂತಿದ್ದೀವಿ. ಊಟ ಮಾಡೋದು ಬ್ಲಾಗ್ ಮಾಡೋದೇ ಮರ್ತೋಯ್ತು. ಅದಕ್ಕೆ ಇವಾಗ ಸ್ಟಾರ್ಟ್ ಮಾಡಿದ್ದೀವಿ ಬ್ಲಾಗ್ ಮಾಡೋಕ್ಕೆ. ನಾಳೆ ಇನ್ ಕೇಸ್ ಇನ್ನೂ ಸ್ಟಾರ್ಟ್ ಆಗಿಲ್ಲ, ಯಾವಾಗ ಸ್ಟಾರ್ಟ್ ಮಾಡೋದಂತ ಗೊತ್ತಿಲ್ಲ. ಆಲ್ರೆಡಿ ಟೈಮ್ 10:15 ಆಗಿದೆ. ಸೊ ಯಾವಾಗ 6:15 ಲಾಸ್ಟ್ ಟೈಮು ಸಬ್ಮಿಟ್ ಮಾಡೋಕ್ಕೆ. ಏನು ಮಾಡಬೇಕು ಅಂತ ಚಾಟ್ GPT ಗೆ ಹಾಕ್ತಾ ಇಲ್ಲ, ಬೇರೆದಕ್ಕೆ ಹಾಕ್ತಾ ಇದ್ದಾಳೆ. ಬಿಂದು ಫುಲ್ ಡೀಪಲ್ಲಿ ನೋಡ್ತಾ ಇದ್ದಾಳೆ ಏನು ಮಾಡೋದು ಏನು ಅಂತ ಅಷ್ಟೇ. ಸೆಲೆಕ್ಟ್ ಆದ್ಮೇಲೆ ಇವಾಗ ಲೇಜಿ ಡ್ಯಾನ್ಸ್ ಮಾಡೋಕ್ಕಂತ ಬರ್ತಾ ಇದ್ದಾರೆ. ಇವಳು ಲೇಜಿ ಆಗ್ತಾ ಇದ್ದಾಳೆ ಅಲ್ಲಿ ಸಾಂಗ್ ನೋಡಿ. ಇಂದು ನಾವು ಸೆಲೆಕ್ಟ್ ಆಗ್ತೀವೋ ಇಲ್ವೋ ಅಂತ ಅಲ್ಲ. ನೆಕ್ಸ್ಟ್ ಇವರು ಏನೋ ಮಾಡ್ತಾ ಇದ್ದಾರೆ. fall
ಥಿಂಕ್ ಮಾಡ್ತಾಳೆ ಪಕ್ಕದವ್ರದ್ದು ದೇಪ್ಕೊಬರೋಣ ಅಂತ. ಪಕ್ಕದವ್ರ ಕೋಡ್ನ ದೇಪ್ಕೊಬರೋಣ ಅಂತ ಹೋಗಿ ಅವ್ರನ್ನ ಕೇಳೋಕ್ಕೆ ಸ್ಕೆಚ್ ಹಾಕ್ತಾಳೆ. ಹೋಗೋ ದಿಶಾ ಹೋಗಿ ಅವ್ರ ಹತ್ರ ಏನೇ ಕೇಳಿದ್ರು ಅವ್ರು ಏನು ಮಾತಾಡಿದ್ರೆ ನೋಡ್ಕೊಂಡ್ಬಂದಿನಿ ಅಂತಂದಿದ್ದು ಅವ್ರು ಫೋನ್ ನೋಡ್ಕೊಂಡ್ಬಂದಿನಿ ಅಂತಂದ. ಏಯ್ ಕಳ್ಳಿ ಅವರು ಕೇಳಿದ್ರ ದಿಶಾ ಅವರೇ ನಿಮ್ಗೆ ಒಂದು ತೋರಿಸಿದ್ದೀವಿ ಹೇಳಲಿಲ್ವಾ ಗೈಸ್, ನಾನು ದೇವಕ್ಕೆ ಹೋಯ್ತಾವಳೆ ಪಕ್ಕದವ್ರದ್ದು ನೋಡಕ್ಕೆ ಹೋಯ್ತಾವಳೆ. ನಾನು ಹೇಳ್ದೆ ತಾನೆ ಅವಾಗಲೇ ಹೇಳಿದವರೆಲ್ಲ ಫ್ರೆಂಡ್ ಎಂಡ್ ಮಾಡಿದ್ದೀರಂತಲ್ಲ ಅದನ್ನು ತೋರಿಸಿ. ನಾವೇನು ಅದು ಮಾಡ್ತಿಲ್ಲ ಬಿಡೋ, ಕಾಪಿ ಏನು ಮಾಡಿದೆ ನಾವು. ಬೇರೆ ಮಾಡ್ತಿರೋದು ನಾವು ಮಾಡೋದು ಪ್ರಶ್ನೆನು ಇಲ್ಲ. ಮತ್ತೆ ತೋರಿಸು ಏನಾಗ್ಬಿಡು. ಬರೀ ಫ್ರೆಂಡ್ ಎಂಡ್ ಮಾಡಿದ್ದೀರಾ ದಿಶಾ ಗ್ರೇಟ್, ನಿಂಗೆ ಫಸ್ಟ್ ಪ್ರೈಸ್ ಕಣೋ. ಇನ್ಫ್ಲೂಯೆನ್ಸ್ ಮಾಡ್ಬಿಟ್ಟು ಫಸ್ಟ್ ದಿಶನ್ ಜೂನಿಯರ್ ಅದಕ್ಕೆ 50,000 ನಮ್ಗೆ ಕೊಡಿಸ್ಬಿಡು. ಅದರ 50 ನಮ್ಗೆ ನಿಮ್ಗೆ 50. ಅಲ್ಲೇ ಡೀಲು ಮಾಡ್ಕೊಬಿಟ್ಲು ಗೈಸ್. ನಿನಗೆ 50 ನನಗೆ 50 ಅಂತ ಎಲ್ಲ ರೆಕಾರ್ಡ್ ಆಗೈತೆ ದಿಶನ್ ಮಹಿಮೆ ಅಂತ ಬಂದ್ವಿ. ಟೀ ಬ್ರೇಕ್. ದಿಶಾ ಧನ್ಯವಾದಗಳು ಪರೀಕ್ಷೆ ಒಂದು ಎರಡು ಒಂದು ಹಲೋ ಚಿ ಹಲೋ ಹಾಲಿಪುರಿ ದಿಶಾ ಇಂದು ಹಲೋ ಚಿ ಹಲೋ ಸೆನ್ಸೇಷನ್ಸ್. ಕಾಫಿ ಬೇಕು, ಇವ್ರು ಮಾತ್ರ ಟೀ ಮೇಲೆ ಟೀ ಕುಡಿತಾರೆ. ನಂಗೆ ಒಂದು ಲೋಟ ಕಾಫಿ ಕೊಟ್ಟಿರೋದಿಲ್ಲ. ನಾನು ಅವಾಗಲೇ ಅಂದೆ ಸಂಜೆ ಒಂದೇ ಟೈಮ್ ಅವ್ರು ಕಾಫಿ ಇಟ್ಟಿದ್ದು, ಅವಾಗ ಅದೇ 2 ಲೋಟ ಕುಡ್ಕೊಬಿಡ್ತೀನಿ ಅಂತ. ಇವ್ರು ಬೇಡ ಅಂತ ಲೇ ಬೇಡ ಅನ್ಲಿಲ್ಲ ಕಡೆ, ಆಯ್ತು ಅಂದ್ಲೋಡು. ಕೊಟ್ಟಿದ್ದು ಒಂದೇ. ನಿನ್ನ ಯಾರು ಕುಡಿಬೇಡ ಅಂದಿದ್ದು? ತಲೆ ನೋಡ್ತಿದ್ದಾರೆ ಕಾಫಿ ಟೈಮ್ ಇವಾಗ ಮೇಡಮ್ ಅವ್ರು ಏನೋ ಒಂದು ಮಾಡಿ ಸಾಧಿಸೋಣ ಅಂತ ಮಾಡ್ತಾರೆ. ಅದು ಆಯ್ತಲ್ಲ, ಪದೇ ಪದೇ ಫೇಲ್ ಬಟ್ಟೆ. ಬಟ್ ಕೊನೆಗೊಂಡು 5 ಅವರ್ ಸಾಧಿಸಿ ಬಿದ್ದು ಅವಳಿಗೆ ಕಾಫಿ ಕೊಡ್ಸಿ ಸುಮ್ಮನಾಗಿ ಮಲ್ಕೊಂತಾಳೆ. ತಗೆ ಒಂದು ರೌಂಡ್ ನಿದ್ದೆ ಮಾಡಿ ಎದ್ದವಳೆ. ಇನ್ನೇನು ಕಷ್ಟ ಹೇಳಿ ಅವಳಿಗೆ. ನಮ್ದನ್ನು ಬಿಟ್ಟರೆ ಬೇರೆ ಎಲ್ಲರೂ ಮಲ್ಕೋಳೆ. ಲೇ ಅವಳು ಏನು ಜಾಸ್ತಿ ಮಲ್ಕೊಳ್ಳಿಲ್ಲ, ಒಂದು 10 ಮಿನಿಟ್ಸ್ ಮಲ್ಕೊಳ್ಳಷ್ಟೇ. ನಾನು ಒಂದು ಅರ್ಧ ಗಂಟೆ ಮಲ್ಕಣ್ಣ. ಹ್ಞೂ ಇನ್ನೇನು ಅಷ್ಟೇ ನಾನು ಇರ್ತೀನಿ. ಅರ್ಧ ಗಂಟೆ ಮಲ್ಕೊಂಡಿದ್ದೀನಿ. ಅದನ್ನೇ ಹೆಂಗೆ ಅಂತಾರಪ್ಪ. 3 o'clock ಆಗಿದೆ. ಇಲ್ಲಿ ನೋಡಿದ್ರೆ ಇವರಿಬ್ರು ಫುಲ್ಲು ನೋಡ್ತಾ ಕೂತಿದ್ದಾರೆ. ಎರರ್ ಅಂತ ಅಲ್ಲ, ಅದು ಮಾಡ್ಯೂಲ್ಸ್ಗಳು ಏನಾದ್ರು ಡೌನ್ಲೋಡೇ ಆಗ್ತಾಯಿಲ್ಲ ತಾನೇ. ಮಾಡ್ಯೂಲ್ಗಳೇ ಇಲ್ಲ, ಯಾವುದಾದ್ರೂ ಒಂದು ಡೌನ್ಲೋಡ್ ಮಾಡಿದ್ವಿ ಅಂದರೆ ಇನ್ನೆರಡು ಯಾವುದಾದ್ರೂ ಮಾಡೆಲ್ಗಳನ್ನ ಡೌನ್ಲೋಡ್ ಮಾಡಬೇಕಾಗುತ್ತೆ. ಸಿಗ್ತಾನೆ ಇಲ್ಲ ನಮಗೆ. ಸೊ ತಲೆ ಕೆಡ್ಸ್ಕೊಂಡು ಮಾಡ್ತಾ ಇದ್ದೀವಿ, ನೋಡೋಣ ಏನಾಗುತ್ತೆ ಅಂತ. ಇದು ನಮಗೆ ಅಟ್ಲೀಸ್ಟ್ ಎರರ್ಸ್ ಎಲ್ಲ ಕ್ಲಿಯರ್ ಆಗಿ, ಮಾಡೆಲ್ಗಳೆಲ್ಲ ಇನ್ಸ್ಟಾಲ್ ಆಗಿ, ಇದೊಂದು ಕ್ಲಿಯರ್ ಆದರೆ ಪ್ರೆಸೆಂಟೇಷನ್ ಹೆಂಗೋ ಮಾಡಿಕೊಂಡು ನೋಡೋಣ ಏನಾಗುತ್ತೆ. ಟೈಮಿಂಗ್ ಲಿಮಿಟ್ಸ್ ಬೇರೆ ಇಟ್ಟಿದ್ದಾರೆ. PPT 9 hours-ಇಂದ 19 ಮಿನಿಟ್ಸ್ 18 ಮಿನಿಟ್ಸಿಗೆ ಬಂದಿದೆ. ಇನ್ನು 18 ಮಿನಿಟ್ಸ್ ಅಷ್ಟೇ. ನೋಡುವ, ಎಲ್ಲ ಮಾರ್ನಿಂಗ್ ಬೆಳಕಾಗ್ಬಿಟ್ಟಿದೆ. ಎಲ್ಲರದು ಒಂದೊಂದು ರೌಂಡ್ ನಿದ್ದೆ ಆಗಿದೆ. ದಿಶಾ ಇನ್ನು ಆಗ್ಲಿಸ್ತಾವಳೆ. ಎದ್ದು ಬೆಳಗ್ಗೆ ಎದ್ದೆಲ್ಲ ಮಲ್ಕೊಂಡೇ ಇಲ್ಲ. ನಮ್ಮ ಬಿಂದು ಅಂತೂ ಒಂದು ಚೂರು ಮಲ್ಕೊಂಡಿಲ್ಲ. ಅವಳು ಕಣ್ಣೆಲ್ಲ ಫುಲ್ ರೆಡ್ ಹೋಗಿತ್ತು. ಇವಾಗ ಸ್ವಲ್ಪ ಪರವಾಗಿಲ್ಲ. ಆ ಕಡೆ ಬಿಡು ಕಣ್ಣ.
ನೋಡಿ ನೋಡಿ ಹೆಂಗ್ ರೆಡ್ ಆಗಿದೆ. ಬಟ್ ಇವಾಗ ಸ್ವಲ್ಪ ಪರವಾಗಿಲ್ಲ, ಅವಾಗಂದು ಫುಲ್ ರೆಡ್ ಆಗೋಗಿತ್ತು. ನಮ್ದನ್ನು ನಿದ್ದೆ ಮಾಡಿದ್ಲು, ಬಟ್ ಅಷ್ಟೊಂದೇನು ಮಾಡಲಿಲ್ಲ, ನನ್ನಷ್ಟೇನು ಮಾಡಲಿಲ್ಲ ಅವಳು. ಒಟ್ಟಲ್ಲಿ ಮಲ್ಕೊಂಡೆ ತಾನೆ. ಹಾಫ್ ಆನ್ ಅವರ್ಗಿಂತ ಜಾಸ್ತಿ ಮಲ್ಕೊಂಡಿದ್ಯಾ? ಟೋಟಲ್ ಮಾಡಿದ್ರೆ ಎಷ್ಟಾಗುತ್ತೆ ಇದನ್ನು? ಹಾಫ್ ಅನ್ ಇಷ್ಟ ಆಗಿದೆ. ಆದರೂ ಇನ್ನೂ ನಮ್ದು ಮುಗ್ದಿಲ್ಲ, ಅವ್ರು ನಮ್ಮ ಹತ್ರ ಬಂದಿಲ್ಲ. ನಮ್ಮ ದಿವ್ಯಾ ಅವ್ರು ಬರ್ತಿದ್ದಾರೆ, ಬರ್ಡೇ ಗರ್ಲ್ ಇವಳು. ಹ್ಯಾಪಿ ಬರ್ಡೇ ದಿವ್ಯಾ. ಅವ್ನು ನೈಟೆಲ್ಲ ಕೊಡ್ತಾಯಿದ್ರು, ಇವಾಗ ತೊಗೊಳ್ಳಿಲ್ಲ ಅಷ್ಟೇ. ದಿವ್ಯಾ ಹ್ಯಾಪಿ ಬರ್ಡೇ. ಇಲ್ಲ ಬಾಯ್ ತೊಳ್ಕೊಂಡ್ರು ಅಷ್ಟೇ. ಇವಾಗ ಮಾಮೂಲಿ ಪ್ರೆಸೆಂಟೇಷನ್ ಮಾಡಿಬಿಟ್ಟು ಹೋಗ್ಬಿಟ್ಟು ಸಾಕಾಗಿದೆ. ನಿಜ ಆಯ್ತಲ್ಲ, ಮುಗಿಸಿದ್ವಿ. ಅವರು ಬಂದೆಲ್ಲ ಕೇಳಿದ್ರು. ಓಕೆ ಓಕೆ ಖುಷಿ ಪಟ್ಟರು ಅಲ್ವಾ ಬಿಂದು? ಯಾಕಂದರೆ ನಾವು ಮಾಡಿರೋದು ಯಾರೂ ಮಾಡಿಲ್ಲ. ಸೊ ಡಿಫ್ರೆಂಟ್ ಆಗಿತ್ತು ಅಂತಂದ್ರೆ ಖುಷಿ ಪಟ್ಟರು. ಔಟ್ಪುಟ್ ಬಂದಿದ್ರೆ ಇನ್ನೂ ಖುಷಿ ಆಗೋದು. ಆವಾಗ ನಮಗೆ ಪ್ರೈಸರು ಸಿಕ್ತಿತ್ತು. ಸೊ ಇವಾಗ ಬರೀ ಸರ್ಟಿಫಿಕೇಟ್ ಕೊಟ್ಟಿದ್ದಾರೆ. ಸರ್ಟಿಫಿಕೇಟ್ಗೋಸ್ಕರನೇ ಆ್ಯಕ್ಚುಲಿ ಬಂದಿದ್ದು. ಮತ್ತು ಇನ್ನೊಂದು ಮೇನ್ ರೀಸನ್ ನಾವು ಬಂದಿದ್ದು ಅಂದರೆ ನಾವು ಪಾರ್ಟಿಸಿಪೇಟ್ ಮಾಡಬೇಕು ಅನ್ನೋದೇ ಒಂದು ಮೇನ್ ರೀಸನ್. ಅದು ಲಾಸ್ಟ್ವರೆಗೂ ಇರಬೇಕು ಅನ್ನೋದಿತ್ತು. ನಮ್ಮ ಆಸೆ ಪೂರೈತು ಅಷ್ಟೇ. ಏನಂತೀರಾ? ಫುಲ್ ಹ್ಯಾಪಿ. ಸರಿ ಸರಿ. ನಮ್ಮ ಬಿಂದು ಆದರೂ ಇನ್ನೂ ಔಟ್ಪುಟ್ ಬರ್ಸೋದು ಮಾತ್ರ ಬಿಟ್ಟಿಲ್ಲ. ಒಂದು ಸ್ವಲ್ಪ ಬಿಡು ಆಯಿತು, ಇವಾಗ ಎಲ್ಲ ಮುಗೀತಲ್ಲ, ಮಲ್ಕೋ ಹೋಗ್ಬಿಟ್ಟು ಮನೆಯಲ್ಲಿ. ಅವಳು ಕಣ್ಣು ನೋಡಿ, ಕಣ್ಣು ಹೆಂಗಾಗಿದೆ ಅಂತ ಈಗ ಅಷ್ಟು ಗೊತ್ತಾಯ್ತಿಲ್ಲ. ಎಲ್ಲರಿಗೂ ನಿದ್ದೆ ಬರ್ತಿದೆ ಅಂತ ಅಂದ್ಬಿಟ್ಟು ಮನೆಗೆ ಹೋಗಿದ್ರಿಂದ ಈ ವ್ಲಾಗ್ನ ಎಂಡ್ ಮಾಡೋಕ್ಕಾಗಲಿಲ್ಲ.